ಇಷ್ಟೆಲ್ಲ ಓದ್ಕೊಂಡಿದ್ರಿ ಗುರುಗಳೇ, ಎಲ್ಲವಿತ್ತು ಜೀವನದಲ್ಲಿ, ಆದ್ರೆ ಅವೆಲ್ಲವನ್ನ ಬಿಟ್ಟು ಈ ಒಂದು ದೀಕ್ಷೆಯನ್ನ ಪಡಿಬೇಕು ಅಂತ ಯಾಕೆ ಅನ್ನಿಸ್ತು? ನಾನು ಒಂದು ಬಿಲ್ಲವ ಸಮಾಜಕ್ಕೆ ಸೇರಿದವ. ಹುಟ್ಟುವಾಗ ನಮ್ಮ ವಿಧಿ ಅಂತ ಒಂದಿರುತ್ತೆ, ಅದು ತನ್ನಷ್ಟಕ್ಕೆ ಕಾಲ ಬಂದಾಗ ತನ್ನ ಏನು ಗುರಿ ಇರುತ್ತೆ ಆ ಕಡೆ ತನ್ನನ್ನು ತಾನಾಗಿ ಹೇಳ್ಕೊಂಡು ಹೋಗುತ್ತೆ. ಅದು ಭಗವಂತನ ಶಕ್ತಿ. ನಾನು ನನ್ನ ಆಶ್ರಮ ಇರುವುದು ಹರಿಯಾಣದ ಜಿಂದ್ ಜಿಲ್ಲೆಯಲ್ಲಿ. ನಮ್ಮ ಗುರುಗಳು ನಮಗೆ ನಾಗ ದೀಕ್ಷೆ ಕೊಟ್ಟು ನಮ್ಮನ್ನು ಪರ್ವತದಲ್ಲಿ ಮೇಲೆ ಹತ್ತಿ ನಮಗೆ ಅಲ್ಲಿ ಗುಹೆಗಳಲ್ಲಿ ತಪಸ್ಸು ಮಾಡಲಿಕ್ಕೆ ನಮಗೆ ಗುರುಗಳ ಮಾರ್ಗದರ್ಶನ ನೀಡ್ತಾರೆ. ಇತರ ಧರ್ಮಗಳಲ್ಲಿ ಆದರೆ ಈ ಒಂದು ಅವರವರ ಧರ್ಮದಲ್ಲಿ ರಕ್ತದ ಓಕಳಿ ಹರಿಯುತ್ತಿತ್ತು. ಇಲ್ಲಿ ಕೋಳಿಗಳು ಅಥವಾ ಕುರಿಗಳು ಏನೇನೋ ಗೋಮಾತೆ ಇಂಥವುಗಳೆಲ್ಲ ರಕ್ತದ ಓಕಳಿಯಲ್ಲಿ ಹೋಗ್ತಿದ್ವು. ತುಳುನಾಡು ನಾಗ ಸಾಧುಲು ಇಜ್ಜೇರ್ ಬಣ್ಣ ಒಂಜಿ ಕೊರತೆತ್ತಂದ್ರೆ ದಾದನ ದೇವರ ಎನ್ನ ಜೀವನ ಗೊಂಜಿ ಅರ್ಥ ಕೊರದು ಎನ್ನ ದೇವರ ಆ ಜಾಗಕ್ಕೆ ಸ್ವೀಕಾರ ಮಾಡ್ತೀನಿ. ಕರಾವಳಿ ಭಾಗದ ಜನಕುಲೆಂಚ ಮಂಡ ಹಿಂದುತ್ವದ ಭದ್ರಕೋಟೆ ಅಂತ ಬಂದ್ಬೇರು ನಮ್ಮ ಕರಾವಳಿ ಭಾಗವನ್ನು. ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲೆಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಇವತ್ತು ನಮ್ಮ ಜೊತೆ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಸಾಧು ಅವರೊಬ್ರು ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಗುರುಗಳೇ ನಮಸ್ಕಾರ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಗುರುಗಳೇ, ತಮ್ಮ ಹೆಸರು? ನಾಗಸಾಧು ಬಾಬಾ ವಿಠಲ್ಗಿರಿ ಮಹಾರಾಜ್ ಅಂತ ಹೇಳಿ. ಗುರುಗಳೇ, ನೀವು ಕರ್ನಾಟಕದಲ್ಲಿ ಪ್ರಾಪರ್ ಆಗಿ ನಿಮ್ಮ ವಾಸಸ್ಥಳ ಎಲ್ಲಿ? ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಸಮೀಪದ ಬಂಟ್ವಾಳ ತಾಲೂಕಿನ ಬಡಗಬಿಲ್ಲೂರು ಅಂತ ಹೇಳುವ ಒಂದು ಪುಟ್ಟ ಗ್ರಾಮ ನನ್ನ ಜನ್ಮಭೂಮಿ. ನೀವು ದೀಕ್ಷೆಯನ್ನ ಪಡ್ಕೊಂಡು ಎಷ್ಟು ವರ್ಷಗಳಾಯ್ತು ಗುರುಗಳೇ? ನಾನು ದೀಕ್ಷೆ ಪಡ್ಕೊಂಡು 16 ವರ್ಷ ಆಯಿತು. ಮೊಟ್ಟ ಮೊದಲಿಗೆ ಮಂಗಳೂರಿನ ನಮ್ಮ ಮೂಡುಬಿದ್ರೆ ಸಮೀಪದ ಕೋಣಜಕಲ್ಲು ಸಿದ್ಧಾಶ್ರಮ, ಅಲ್ಲಿ ಬಾಬಾ ರಾಮ್ಜಿ ದಾಸ್ ಮಹಾರಾಜ್ ಅಂತ ಹೇಳಿ ಅವರ ಶಿಷ್ಯನಾಗಿ ನನ್ನನ್ನು 16 ವರ್ಷದ ಮುಂಚೆ ಕೋಣಜಕಲ್ಲಲ್ಲಿ ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದೆ. ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ ಗುರುಗಳೇ? ಬಾಲ್ಯದಲ್ಲಿ ನಾನು ಒಂದು ಬಿಲ್ಲವ ಸಮಾಜಕ್ಕೆ ಸೇರಿದವ. ಅದರ ನಂತರ ನನ್ನ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣ ನನ್ನದು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಡಗಬೆಳ್ಳೂರು ಇಲ್ಲಿ ನಡೆಯಿತು. ತದನಂತರ ಪ್ರೌಢ ಶಿಕ್ಷಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಂಜನ್ ಪದವು ಬಂಟ್ವಾಳ ತಾಲೂಕಿನ ಬೆಂಜನ ಪದವಿನಲ್ಲಿ ನಡೆಯಿತು. ತದನಂತರ 3 ವರ್ಷ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮುಕ್ತ ವಿದ್ಯಾನಿಲಯದಲ್ಲಿ ಕರೆಸ್ಪಾಂಡೆನ್ಸ್ ಮಾಡಿ BCom ಪದವಿಯನ್ನು ಪಡೆದಿದ್ದೆ. ಇಷ್ಟೆಲ್ಲ ಓದ್ಕೊಂಡಿದ್ರಿ ಗುರುಗಳೇ, ಎಲ್ಲವಿತ್ತು ಜೀವನದಲ್ಲಿ, ಆದ್ರೆ ಅವೆಲ್ಲವನ್ನ ಬಿಟ್ಟು ಈ ಒಂದು ದೀಕ್ಷೆಯನ್ನ ಪಡಿಬೇಕು ಅಂತ ಯಾಕೆ ಅನ್ನಿಸ್ತು? ಎಲ್ಲವನ್ನ ಬಿಟ್ಟು ಅದಕ್ಕೆ 2 ಕಾರಣ ಇದೆ ನನ್ನ ಬಳಿ. ಒಂದು, ನಮ್ಮ ಒಂದು ಹುಟ್ಟುವಾಗ ನಮ್ಮ ವಿಧಿ ಅಂತ ಒಂದಿರುತ್ತೆ, ಅದು ತನ್ನಷ್ಟಕ್ಕೆ ಕಾಲ ಬಂದಾಗ ತನ್ನ ಏನು ಗುರಿ ಇರುತ್ತೆ ಆ ಕಡೆ ತನ್ನನ್ನು ತಾನಾಗಿ ಹೇಳ್ಕೊಂಡು ಹೋಗುತ್ತೆ. ಅದು ಭಗವಂತನ ಶಕ್ತಿ. ಇನ್ನೊಂದು ಜ್ಞಾನ. ಅಜ್ಞಾನದಲ್ಲಿ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಈ ಧನ ಮತ್ತೆ ವೈಭೋಗ ಯಾವತ್ತು ಜೀವನದಲ್ಲಿ ಸುಖ ಶಾಂತಿಯನ್ನು ತರಲ್ಲ. ನಾವೆಷ್ಟು ತ್ಯಾಗ ಮಾಡ್ತೇವೆ, ಶರೀರನೂ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗ್ಬೇಕಾಗತ್ತೆ. ಆಗಿರುವಾಗ ಕೊನೆಗೆ ಉಳಿಯುವುದು ಯಾವುದು ಅಂತ ಹೇಳಿದರೆ ಆತ್ಮ ಮಾತ್ರ. ಆತ್ಮ ಪರಮಾತ್ಮನಿಗೆ ಸೇರಿದ ಸ್ವತ್ತು. ಆಗಿರುವಾಗ ಈ ಧನ ವೈಭೋಗದಲ್ಲಿ, ಆಡಂಬರದ ಜೀವನದಲ್ಲಿ ಯಾವುದೇ ಸುಖ ಶಾಂತಿ ಇಲ್ಲ. ಆಧ್ಯಾತ್ಮವೇ ಸತ್ಯ. ಆ ಭಕ್ತಿಯ ಮಾರ್ಗವೇ ನಮಗೆ ಮುಕ್ತಿಯನ್ನು ಕೊಡುವಂಥ, ಆನಂದವನ್ನು ಪರಮಾನಂದವನ್ನು ಕೊಡುವಂಥ ಒಂದು ದಾರಿ. ಆದ ಕಾರಣ ಆ ಮುಕ್ತಿಯ ಪಥದಲ್ಲಿ ಹೋದ್ರೇ ನನಗೆ ನನ್ನ ಜೀವನಕ್ಕೆ ಒಂದು ಏನಾದರೂ ಭಗವಂತನ ಸನ್ನಿಧಾನ ದೊರಕಬಹುದು ಅಂತ ಒಂದು ಆಸೆಯಿಂದ ಆ ಒಂದು ಭಕ್ತಿಯ ಮಾರ್ಗದ ಮೂಲಕ ನನ್ನ ಜೀವನ ನಡೆಸಲಿಕ್ಕೆ ನಾನು ಇಷ್ಟಪಟ್ಟು ಬಂದೆ. ದೀಕ್ಷೆ ಪಡೆಯುವಂತಹ ಪ್ರಕ್ರಿಯೆ ಹೇಗಿರುತ್ತೆ? ದೀಕ್ಷೆ ಪಡೆಯುವಂಥದ್ದು ಬಹಳ ಕಠಿಣ ಇರುತ್ತೆ, ಹಲವಾರು ವರ್ಷಗಳ ಕಾಲ ಹಲವಾರು ಪರೀಕ್ಷೆಗಳಿರುತ್ತೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾರೆ. ಹೇಗಿರುತ್ತೆ ಗುರುಗಳೇ? ನಾಗಸಾಧು ದೀಕ್ಷೆ ಪಡಿಬೇಕಾದ್ರೆ 12 ವರ್ಷ ಗುರುವಿನ ಸೇವೆ ಮಾಡಬೇಕಾಗುತ್ತೆ. 3 ವರ್ಷಗಳ ಅಂತರದಲ್ಲಿ ಪ್ರಾಥಮಿಕವಾಗಿ ನಮ್ಮನ್ನು ಬ್ರಹ್ಮಚಾರಿ ಅಂತ 3 ವರ್ಷ ಸ್ವೀಕಾರ ಮಾಡುತ್ತಾರೆ. ತದನಂತರ 3 ವರ್ಷಗಳ ನಂತರ ಮಹಾಪುರುಷ ಅಂತ ಹೇಳಿಕೊಂಡು ಅಲ್ಲಿಗೆ 6 ವರ್ಷ ಆಗುತ್ತೆ. ಅದರ ನಂತರ 3 ವರ್ಷ ಸನ್ಯಾಸಿ ಅಂತ ಹೇಳಿಕೊಂಡು ದಂಡಿ ಸನ್ಯಾಸಿ ಕೊಟ್ಟು ನಮ್ಮನ್ನು ಸನ್ಯಾಸಿಗಳನ್ನಾಗಿ ಮಾಡ್ತಾರೆ. ಅದರ ನಂತರ 12ನೇ ವರ್ಷಕ್ಕೆ ಗಂಗಾ ನದಿಯಲ್ಲಿ ನಮ್ಮ ದಂಡಿಗಳನ್ನೆಲ್ಲ ಗಂಗಾ ಮಾತೆಯ ಮಡಿಲಲ್ಲಿ ಬಿಟ್ಟು ಉತ್ತರಾಖಂಡದ ಪರ್ವತಗಳಲ್ಲಿ ಭಜನೆ ಮಾಡಲಿಕ್ಕೆ, ನಮ್ಮನ್ನು ಸಾಧನೆ ಮಾಡಲಿಕ್ಕೆ, ತಪಸ್ಸು ಮಾಡಲಿಕ್ಕೆ ನಮ್ಮ ಗುರುಗಳು ನಮಗೆ ನಾಗ ದೀಕ್ಷೆ ಕೊಟ್ಟು ನಮ್ಮನ್ನು ಪರ್ವತದಲ್ಲಿ ಮೇಲೆ ಹತ್ತಿ ನಮಗೆ ಅಲ್ಲಿ ಗುಹೆಗಳಲ್ಲಿ ತಪಸ್ಸು ಮಾಡಲಿಕ್ಕೆ ನಮಗೆ ಗುರುಗಳ ಮಾರ್ಗದರ್ಶನ ನೀಡ್ತಾರೆ. ಅದರ ನಂತರನೇ ನಾವು ನಾಗಸಾಧುಗಳು ಅಂತ ಬರುವುದು ನಾವು.
ಗುರುಗಳೇ, ಈ ಮಹಾಕುಂಭ ಮೇಳ ಆದ ನಂತರ ಮತ್ತೆ ನೀವು ಎಲ್ಲಿಗೆ ಹೋಗ್ತೀರಾ? ನಾನು ನನ್ನ ಆಶ್ರಮ ಇರುವುದು ಹರಿಯಾಣದ ಜಿಂದ್ ಜಿಲ್ಲೆಯಲ್ಲಿ. ನಾನು ನನ್ನ ಕಲ್ಪವಾಸ ಮುಗಿಸಿದ ನಂತರ ನಾನು ತಿರುಗಿ ನನ್ನ ಸ್ವಂತ ಆಶ್ರಮದ ಕಡೆ ನಾನು ಹೋಗ್ತಾ ಇದ್ದೇನೆ, ಸಾಧನಾ ಆಶ್ರಮದ ಕಡೆ, ಹರಿಯಾಣದಲ್ಲಿ ಜಿಂದ್ ಜಿಲ್ಲೆಯಲ್ಲಿ. ಗುರುಗಳೇ, 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಬಹಳಷ್ಟು ಮಂದಿ ಭಕ್ತಿಯಿಂದ ಬರ್ತಾರೆ, ಇನ್ನೊಂದಷ್ಟು ಜನ ಸೆಲ್ಫಿ ವಿಡಿಯೋ ಅವುಗಳಿಗೋಸ್ಕರ ಬರುವಂತವರು ಇದ್ದಾರೆ. ನಿಮ್ಮ ಪ್ರಕಾರ ಈ ಮಹಾಕುಂಭ ಮೇಳಕ್ಕೆ ಯಾಕೆ ಬರಬೇಕು? ಮಹಾಕುಂಭ ಮೇಳಕ್ಕೆ ಯಾಕೆ ಬರಬೇಕು ಅಂತ ಕೇಳಿದರೆ, ಇದೊಂದು ಜೀವನದಲ್ಲಿ ಅದ್ಭುತವಾದಂತಹ ಒಂದು ಅಮೃತ ಕ್ಷಣ. ಇದು 144 ವರ್ಷಗಳ ನಂತರ ಬಂದಂತಹ ಈ ಮಹಾಕುಂಭ ಮೇಳ, ನಾ ಭೂತೋ ನಾ ಭವಿಷ್ಯತಿ, ಇದಕ್ಕಿಂತ ಮುಂಚೆ ಹುಟ್ಟಿದವರಿಗೆ ಈ ಒಂದು ಅವಕಾಶ ಸಿಕ್ಕಿದೆಯಾ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ 144 ವರ್ಷಗಳ ಸುದೀರ್ಘ ಒಂದು ವಯಸ್ಸನ್ನು ಪಡ್ಕೊಂಡು ಭಗವಂತನಿಂದ ಬದುಕುವುದು ತುಂಬಾ ಕಷ್ಟದ, ತುಂಬಾ ವಿರಳ. ಆದ ಕಾರಣ ಇನ್ನು ಮುಂದಿನವರಿಗೆ ಸಿಗ್ತದ ಇಲ್ವೋ ಕೂಡ ಗೊತ್ತಿಲ್ಲ. ಆದ ಕಾರಣ ಇದು ನಾ ಭೂತೋ ನಾ ಭವಿಷ್ಯತಿ, ಏನೋ ನಾವು ಪುಣ್ಯ ಮಾಡಿದ್ದೇವೆ, ನಮಗೆ ನಮ್ಮ ಜೀವಿತದ ಈ ಅವಧಿಯಲ್ಲಿ ನಮಗೆ ಇದನ್ನು ಕಾಣುವಂತ ಒಂದು ಸೌಭಾಗ್ಯ ಭಗವಂತ ಕೊಟ್ಟಿದ್ದಾನೆ. ಸಂಗಮ ಅಂತ ಹೇಳಿದ್ರೆ ಇಲ್ಲಿ ತಾಯಿಯ ಮನೆಗೆ ಹೇಗೆ ಮಕ್ಕಳು ತನ್ನ ತಾಯಿಯ ಮಡಿಲಿಗೆ ಹೇಗೆ ವರ್ಷಕ್ಕೊಮ್ಮೆ ಬರ್ತಾರೆ ಮಕ್ಕಳು, ಹಾಗೆ 14 ವರ್ಷಕ್ಕೆ 12 ವರ್ಷಕ್ಕೆ ಬರುವಂತಹ ಮಹಾಕುಂಭ ಮೇಳದಲ್ಲಿ ಗಂಗಾ, ಜಮುನಾ, ಸರಸ್ವತಿ ಎನ್ನುವಂತಹ ದೇವ ನದಿಗಳು ತಮ್ಮ ತಾಯಿಯ ಎನ್ನುವ ಗರ್ಭಕ್ಕೆ ವಾಪಸ್ ತವರು ಮನೆಗೆ ಬರುವಂತಹ ಒಂದು ತಾಯಿಯ ಮಡಿಲಿನ ತರ ಸಂಗಮ. ಇಲ್ಲೆಲ್ಲರೂ ಸಂಗಮ ಆಗ್ತಾರೆ. ಇಲ್ಲಿ ಗುರು ಶಿಷ್ಯರ ಸಂಗಮ ಆಗುತ್ತೆ, ಪ್ರಕೃತಿ ಪುರುಷರ ಸಂಗಮ ಆಗುತ್ತೆ, ಶಿವಶಕ್ತಿಗಳ ಸಂಗಮ ಆಗುತ್ತೆ. ಎಲ್ಲ ತಾಯಿಯ ಮಕ್ಕಳ, ಎಲ್ಲರ ಪಶು ಪಕ್ಷಿಗಳ, ಗಿಡ ಮರಗಳ ಎಲ್ಲವೂ ಇಲ್ಲಿ ಸಂಭ್ರಮದ ಒಂದು ಮನೆ ಮಾತಾಡಿದೆ. ಹಾಗಿರುವಾಗ ಈ ಒಂದು ಅದ್ಭುತ ಕ್ಷಣಗಳಲ್ಲಿ ಭಾಗಿಯಾಗಿ ನಮ್ಮ ಧರ್ಮ ಏನು ಹೇಳುತ್ತೆ, ನಮ್ಮ ಗುರು ಹಿರಿಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ತ್ರಿವೇಣಿಯ ಸ್ನಾನದಲ್ಲಿ ಮಾಡಿದರೆ ಮಿಂದೆದ್ದರೆ ನಾಮ ಈ ಶರೀರ ಮಾಡಿದಂತಹ ಅದರಲ್ಲಿರುವಂತಹ ಪಾಪ ಕರ್ಮಗಳೆಲ್ಲ ನಶಿಸಿ ನಮಗೆ ಪುಣ್ಯ ಪ್ರಾಪ್ತಿಯಾಗಿ ನಮ್ಮ ಮುಂದಿನ ದಾರ ಸುಗಮ ಆಗುತ್ತೆ ಅಂತ ಹೇಳಿ ನಮ್ಮ ಸನಾತನದ ನಂಬಿಕೆ. ಹಾಗಿರುವಾಗ ಅದರ ಆಚರಣೆಯ ಪ್ರಕಾರ ಎಲ್ಲರೂ ಇಲ್ಲಿ ತಮ್ಮ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ, ಅದರಲ್ಲಿ ಒಂದು ಮುಕ್ತಿಯನ್ನು ಪಡೆಯಲಿಕ್ಕೆ ಗುರು ಹಿರಿಯರಿಂದ, ಋಷಿ ಪರಂಪರೆಯಿಂದ ನಡೆದು ಬಂದಂತಹ ಈ ನಂಬಿಕೆ, ಅದರ ಜೊತೆ ನಾವು ಹೆಜ್ಜೆಗಳನ್ನು ಇಟ್ಟು ನಾವು ಸಹ ಈ ಒಂದು ಕಾಲಘಟ್ಟದಲ್ಲಿ ಕುಂಭಮೇಳಕ್ಕೆ ಬಂದು ಇದನ್ನು ನಾವು ಸಡಗರದಿಂದ ಆಚರಿಸುವುದು ಇದು ಸನಾತನ ಧರ್ಮದ ಶ್ರೇಷ್ಠವಾದಂತಹ ಒಂದು ಹಬ್ಬ ಅಂತ ಹೇಳ್ಬಹುದು. ಯಾಕಂದ್ರೆ ಇತರ ಧರ್ಮಗಳಲ್ಲಿ ಆದರೆ ಈ ಒಂದು ಅವರವರ ಧರ್ಮದಲ್ಲಿ ಇದು ರಕ್ತದ ಓಕಳಿ ಹರಿಯುತ್ತಿತ್ತು. ಇಲ್ಲಿ ಕೋಳಿಗಳು ಅಥವಾ ಕುರಿಗಳು, ಏನೇನೋ ಗೋಮಾತೆ ಇಂಥವುಗಳೆಲ್ಲ ರಕ್ತದ ಓಕಳಿಯಲ್ಲಿ ಹೋಗ್ತಿದ್ವು. ಆದ್ರೆ ಇದು ಸನಾತನ, ಇಲ್ಲಿ ಹಿಂಸೆ ಇಲ್ಲಿಗೆ ಅವಕಾಶ ಇಲ್ಲ. ಇದು ಅಹಿಂಸೋ ಪರಮೋ ಧರ್ಮ ಮತ್ತೆ ಸೇವಾಹಿ ಪರಮೋ ಧರ್ಮ ಎನ್ನುವಂತ ಗಾಢವಾದ ನಂಬಿಕೆಯನ್ನು ಹಿಡ್ಕೊಂಡು ನಡೆಯುವಂತ ಧರ್ಮ. ವಿಶ್ವದ ಕಲ್ಯಾಣ, ವಿಶ್ವದ ಶಾಂತಿಯನ್ನು ಬಯಸುವ, ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರದ್ದು ಒಳ್ಳೆತನವನ್ನು, ಕಲ್ಯಾಣವನ್ನು ಬಯಸುವ ಧರ್ಮ ನಮ್ಮದು. ಇಲ್ಲಿ ಯಾವುದೇ ಹಿಂಸೆ ಇಲ್ಲ. ಇಲ್ಲಿ ಎಲ್ಲ ಹೋಮ ಹವನ, ರಾಮಕಥೆ, ಕೃಷ್ಣ ಕಥೆ, ರಾಮಲೀಲಾ, ಹರಿಕಥೆ, ಮಂತ್ರ, ವೇದ, ಘೋಷ, ಉಪನಿಷತ್ ಇಂಥದ್ದೇ ಎಲ್ಲ ಇಲ್ಲಿ ಭಾಗವತ ಮುಂತಾದ ಆಧ್ಯಾತ್ಮಿಕ ಒಂದು ಇದಕ್ಕೆ ಮಾತ್ರ ಅವಕಾಶ. ಇದರಲ್ಲಿ ಇಲ್ಲಿ ಹಿಂಸೆ ಇಲ್ಲ. ಎಲ್ಲಿ ಹಿಂಸೆ ಇಲ್ವೋ ಅಲ್ಲಿ ಅದೇ ಭಗವಂತನ ಸನ್ನಿಧಾನ. ಎಲ್ಲಿ ಹಿಂಸೆ ಇರುತ್ತೋ ಅದು ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಹಿಂಸೆಯೇ ಪರಮೋ ಧರ್ಮ, ಅಷ್ಟೇ ಹೇಳಬಲ್ಲೆ ನಾನು. ಈ ನಮ್ಮ ಕರ್ನಾಟಕದ ಜನತೆಗೆ ಈ ಮಹಾಕುಂಭ ಮೇಳದಿಂದ ಏನ್ ಹೇಳ್ತೇವೆ? ಯಾಕಂತ ಹೇಳಿದ್ರೆ ಒಂದಷ್ಟು ಎಡಪಂಥೀಯರೇ ಈ ಮಹಾಕುಂಭ ಮೇಳದ ಬಗ್ಗೆ ತಪ್ಪಾಗಿ ಅಥವಾ ಒಂದ್ ಸ್ವಲ್ಪ ಕೀಳಾಗಿ ಮಾತನಾಡುವಂತದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಏನ್ ಹೇಳ್ತೀರಾ? ಇದೊಂದು ಇವಾಗ ಒಂದು ಸಾಮಾನ್ಯವಾಗಿದೆ. ಯಾಕಂದ್ರೆ ಒಬ್ಬರು ಹೆಸರು ಕೇಳಬೇಕಾದ್ರೆ, ಹೆಸರು ಗಳಿಸಬೇಕಾದ್ರೆ ಏನಾದ್ರೂ ಕೆಟ್ಟದಾಗಿ ಸನಾತನ ಧರ್ಮವನ್ನು ದೂರುವುದು ಒಂದು ವಾಡಿಕೆ ಆಗಿದೆ. ಅದರ ಮುಖಾಂತರ ಒಂದು ಪ್ರಚಾರಕ್ಕೆ ಬರುವುದು, ಇಂಥದ್ದೆಲ್ಲ ಒಂದು ಅಡ್ಡದಾರಿ ಹಿಡ್ಕೊಂಡು ಮನುಷ್ಯ ಮುಂದೆ ಬರಲಿಕ್ಕೆ, ತನ್ನ ಹಿತಾಸಕ್ತಿಗಳನ್ನು ಬಯಸ್ಲಿಕ್ಕೋಸ್ಕರ ಈ ತರ ಮಾಡೋದು ಅದು ಅಕ್ಷಮ್ಯ ಅಪರಾಧ. ಯಾಕಂದ್ರೆ ಧರ್ಮ ದ್ರೋಹಕ್ಕಿಂತ ದೊಡ್ಡದಾದ ದ್ರೋಹ ಇಲ್ಲ. ಅದು ಮುಂದೆ ನಾವು ನೋಡ್ಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು. ಕರ್ನಾಟಕದ ಜನತೆಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇಂಥ ಒಂದು ಎಡಬಿಡಂಗಿಗಳ ಕಿವಿ ಮಾತಿಗೆ ನಾವು ಕಿವಿ ಕೊಡದೆ, ನಮ್ಮದೇನು ಗುರು ಹಿರಿಯರಿಂದ ಬಂದ, ನಮಗೆ ನಮ್ಮ ಕುಲದಿಂದ, ನಮ್ಮ ಗುರು ಹಿರಿಯರಿಂದ, ನಮ್ಮ ಸಮಾಜದಿಂದ, ನಮ್ಮ ಧರ್ಮದ ಗುರುಗಳಿಂದ ನಮಗೆ ಆಶೀರ್ವಾದ, ಏನು ಧರ್ಮದ ಸಂಸ್ಕಾರ ಶಿಕ್ಷಣ ಕೊಟ್ಟಿದ್ದಾರೆ ಅದನ್ನೇ ನಂಬಿ ನಿತ್ಯ ಶಾಶ್ವತವಾದಂತ ಧರ್ಮದ ದಾರಿಯಲ್ಲಿ ಬನ್ನಿ. ಇಂಥ ಒಂದು ದುಷ್ಟರ ಕಿವಿ ಮಾತಿಗೆ ನಾವು ಗಮನ ಕೊಡದೆ ಒಳ್ಳೆಯದನ್ನು ನಾವು ಸ್ವೀಕರಿಸೋಣ, ಅಂತ ಗುಣಗಳನ್ನು ಬೆಳೆಸೋಣ. ತುಂಬಾ ಜನ ಕರ್ನಾಟಕದಿಂದ ಈ ಸಲ ಕುಂಭಮೇಳಕ್ಕೆ ತುಂಬಾ ಖುಷಿಯಿಂದ, ಹರ್ಷದಿಂದ ಬಂದಿದ್ದಾರೆ.
ಇಲ್ಲಿ ನಾನು ಅನುಭವಿಸಿದ್ದೇನೆ. ನನ್ನ ಆಶ್ರಮದಲ್ಲೂ ತುಂಬ ಜನ ಆಲ್ಮೋಸ್ಟ್ ಎಲ್ಲ 90% ಎಲ್ಲ ಕರ್ನಾಟಕದಿಂದ, ನಮ್ಮ ಕರ್ನಾಟಕ ಧ್ವಜನೆ ಹಾಕಿದ್ದೇವೆ ನಾವು. ತುಂಬ ಹೆಮ್ಮೆ ಆಗ್ತಿದೆ. ಈ ತರ ಒಂದು ಒಗ್ಗಟ್ಟು ನಮ್ಮ ಕನ್ನಡದ ಜನರು ಎಲ್ಲರೂ ಒಂದು ಕಡೆ ಸೇರುವಂತ ಅಪೂರ್ವವಾದ ಒಂದು ಸಂಗಮ. ಈ ಸಂಗಮ ಇಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಅದೇ ತರ ನಿಮ್ಮ ಜೀವನದಲ್ಲೂ ಎಲ್ಲೆಲ್ಲೂ ಯಾರೆಲ್ಲ ಕುಂಭಮೇಳಕ್ಕೆ ಬಂದಿದ್ದೀರಾ, ನಿಮ್ಮದ ಎಲ್ಲ ಜೀವನದಲ್ಲೂ ಭಗವಂತ ನಿಮಗೆ ಸುಖ ಶಾಂತಿ ಆರೋಗ್ಯ ಕೊಟ್ಟು ಇನ್ನು ಮುಂದೆ ಬರುವಂತಹ ಧರ್ಮ ಕಾರ್ಯದಲ್ಲೂ ನಾವೆಲ್ಲರೂ ಒಗ್ಗಟ್ಟಾಗಿರುವ ಹಾಗೆ ನಿತ್ಯ ಸಂಪರ್ಕದಲ್ಲಿ ಇರೋಣ. ಎಲ್ಲರಿಗೂ ಆನಂದ ಮಂಗಳವನ್ನು ಭಗವಂತ ಕೊಡ್ಲಿ. ಓಂ ನಮೋ ನಾರಾಯಣ. ಗುರುಗಳೇ, ತುಳುಟ್ಟೊಂಜಿ ತುಳುನಾಡದ ಒಂಜಿ ಬಾಳೆ ಯಾನ್ಲ ತುಳುನಾಡದಿ ಪುಟ್ಟದು ಗೊಬ್ಬದು ಮಲ್ಲಾದ ಬೈದಿನ ಯಾನಿನಿ ಅಂಚಾದ ತುಳುನಾಡದ ಒಂಜಿ ದೇವರಿಗೆ ದಾದನ ಒಂಜಿ ಸೇವೆ ಸಲ್ಲೋಡಿತ್ತಂದ್ರೆ ತುಳುನಾಡು ಏರ್ಲ ನಾಗ ಸಾಧುಲು ಇಜ್ಜೇರ್ ಪಂಪಿನ ಒಂಜಿ ಕೊರತೆತ್ತಂದ್ರೆ ದಾದನ ದೇವರ ಎನ್ನ ಜೀವನಕ್ಕೆ ಒಂಜಿ ಅರ್ಥ ಕೊರದು ಎನ್ನ ದೇವರ ಆ ಜಾಗಕ್ಕೆ ಸ್ವೀಕಾರ ಮಾಡ್ತಿನೆಟ್ಟು ತುಳುನಾಡುಲ ಒಂಜಿ ತ್ಯಾಗ ಮಲ್ಪ ಧರ್ಮಗೋಸ್ಕರ ತ್ಯಾಗ ಮಲ್ಪ ನಾಲ್ಕು ಉಳ್ಳೇರಿಗೆ ಪಂಪಿನ ಒಂಜಿ ಆ ಶಕ್ತಿ ಭಗವಂತೆ ಯಾರನ್ನ ಅನುಗ್ರಹ ಯಾನ ಒಂಜಿ ನಿಮಿತ್ತ ಮಾತ್ರ ಯಾನು ಪಂಪಿನ ತಾಲಜ್ಜಿ ದೇವರ ಎಂಕೊಂಜಿ ದಾದನ ಏನೋ ಒಂಜಿ ಜನ್ಮೋಡು ಪುಣ್ಯ ಮಾಡ್ತದೆ ಭಗವಂತ ಎಂಕೊಂಜಿ ಮಾತಿರಲ್ಲ ಮೋಕೆ ತಿಕ್ಕಲೇಕ ಈ ಜಾಗಡ ಒಂಜಿ ನಾಗಾ ಸಾಧು ನಮ್ಮ ಊರ್ದ ನಾಗಾ ಸಾಧು ಪಂಪಿನ ಮಸ್ತ್ ಅಭಿಮಾನ ಪ್ರೀತಿ ಎನ್ನ ಕೈತರಿ ಸಮುದ್ರದ ಲೆಕ್ಕ ಇಡೀ ಜನಕಲ್ ಪೂರ ನಾಡೊಂದು ಬರಂದಿಲ್ಲ ಏನು ಮಾತೆರೆಗಳ ಸಂಪರ್ಕ ಮಲ್ಪರೆ ಆತಜಿ ಐಕೋಸ್ಕರ ಏನು ನಾಳರ ಊರಿಗೆ ಪಂಪಿನ ಟೈಮು ಮಾತೆರೆಗಳ ಸಂಪರ್ಕ ಮಲ್ಪನಂಜಿ ಎನ್ನ ಪ್ರಯತ್ನ ಏನು ಮಲ್ಪ ಎಂಕ್ ಅವಕಾಶ ಮಾತೆರೆಲ್ಲ ಪಾತೆರೆ ಅಕ್ಲೇನ ಸಮಾಧಾನ ಮಲ್ಪರೆ ಅಕ್ಲೇನ ಉಪಚಾರ ಮಲ್ಪರೆ ಎಂಕ್ ಜನ ಶಕ್ತಿ ಇತ್ತಿನಾತ ಏನ್ ಮಲ್ತದೆ ಐಟಿಂಗ್ ಸಮಾಧಾನ ಉಂಡು ಅಂದ ಏನು ಒರಿ ಇತ್ತಿನ ನನಾತ್ ತುಳುನಾಡದ ಜನಕುಲು ಇಂಚಿನ ಒಂಜಿ ನಾಗ ಸಾಧನ ದೀಕ್ಷೆ ನಿಕುಲು ದೆತ ನೋಡು ನನಾತ್ ಜವಣೇರ್ ನಕುಲು ಈ ಧರ್ಮದ ಬೇಲೆಗೆ ಎಂಕಲ ಒಂಚೂರು ಸಪೋರ್ಟ್ ಆಪ್ ನಿಕುಲು ಬರ್ತಂಡ ನಮ್ಮ ಒಂಜಿ ಊರ್ ದಕುಲು ಮಾತ್ರ ಸೇರಿದ ಒಂಜಿ ಎಲ್ಲ ಮಟ್ಟ ನಮ್ಮ ಒಂಜಿ ನಾಗ ಒಂಜಿ ಶಾಲೆ ನಾಗ ಅಖಾಡ ನಮಲ ಮಲ್ಪುಗ ಐತ ಮುಖಾಂತರ ಧರ್ಮ ರಕ್ಷಣೆ ನಮ್ಮ ಕರಾವಳಿ ಭಾಗದ ಜನಕುಲೆಂಚ ಮಂಡ ಹಿಂದುತ್ವದ ಭದ್ರಕೋಟೆ ಅಂತ ಬಂದ್ಬಿರು ನಮ್ಮ ಕರಾವಳಿ ಭಾಗವನ್ನು ಆಯ್ತ ಒಂಜಿ ಗರಿಮೇನೆ ನಮ್ಮ ಒರಿಪಾಗ ಕೇವಲ ಅಲ್ಪ ಕುಲೊಂದು ದುಶ್ಚಟಕ್ಕೆ ಬರೋ ಬಲಿಯ ಒಂದೇ ಎಡ್ಡ ರೀತಿಯ ಸಂಸ್ಕಾರವನ್ನು ದಿತೊಂದು ಇಂಚಿನ ಧರ್ಮ ಕ್ಷೇತ್ರಗಳು ಇಡೀ ಭಾರತ ಸಂಚಾರ ಮಲ್ತದೆ ಸನಾತನ ಧರ್ಮದ ಸೇವೆ ಮಲ್ಪನ ಅವಕಾಶ ನಂಕುಂಡು ನಮ್ಮ ಜೀವನ ಪಾವನ ಮಲ್ಪುಗ ನಮ್ಮ ಮಾತ ಒಗ್ಗಟ್ಟಿಪ್ಪುಗ ದಾದಲ್ಲ ಏರ್ನಲ್ಲ ಪಾತೆರೋ ಕೆಬಿಕೋರುಡಂದಲಜ್ಜಿ ನಮ್ಮ ಮಾತೆರ್ಲ ತುಳುನಾಡು ಏಪಲ ಸೂರ್ಯಚಂದ್ರ ಇತ್ತಿನ ಮುಟ್ಟಲ್ಲ ನಮ್ಮ ಧರ್ಮ ನಮ್ಮ ರಕ್ಷಣೆ ಮಲ್ಪನ ನಮ್ಮ ಕರ್ತವ್ಯ ನಮ್ಮ ಪಾಲ್ಡುಂಡು ಒಯ್ಕಲ ಪೋಟಿಡ್ಚಿ ಯಾನ್ ನಿಕ್ಲನ ಒಟ್ಟಿಗೆ ಮಾತೆರ್ನಲ್ಲ ಒಟ್ಟಿಗೆ ಯಾನ್ಲ ನಿಕ್ಲನ ಒಟ್ಟಿಗೆ ಏಪಲ ಉಲ್ಲೆ ಮನ್ಪನ ಒಂಜಿ ಏನ್ ಭರವಸೆ ಕೊರ್ಪೆ ನಿಕ್ಲಿಗೆ ಮಾತೆರೆಗಳ ದೇವರೆಡ್ಡೆ ಮಲ್ಪಡೆ. ಓಂ ನಮೋ ನಾರಾಯಣ. ನೀವೆಲ್ಲ ಹಿತ ನುಡಿಗಳಿಗೆ ಧನ್ಯವಾದಗಳು ಗುರುಗಳೇ. ಹರ ಹರ ಮಹಾದೇವ. ನಾರಾಯಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.